ಚಿಗ್ಲಿಲಿ ಪಿಕೆ ನನಗೆ ಏನಾದ್ರು ಬಾಳ್ ಕೊಡು ಅಂತ. ನಾನು ನೋಡು ಬಾಳ್ ಅಂತೂ ಕೊಡಕ್ಕಾಗಲ್ಲ, ಈ ತರ ಬಾಳೆ ಎಲೆಯಲ್ಲಿ ಊಟ ಕೊಡ್ಸ್ಬೋದು ಅಂತ ಹೇಳ್ಬಿಟ್ಟು ಮೂರ್ ಜನ ಮಕ್ಕಳು ಅರ್ಶಿನ ಇಷ್ಟ ಆಗ್ತಿಲ್ಲ ನಮ್ಗೆ. ಹಲೋ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎಕೆ ಟ್ಯಾಲೆಂಟೆಡ್ ಕಲಾವಿದ. ನನ್ನ ಜೀವನದ ಹೊಸ ಹೆಜ್ಜೆ, ಹೊಸ ಆರಂಭ ಇವತ್ತಿಂದ ಶುರು ಆಗ್ತಿದೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಗ್ರ್ಯಾಂಡಾಗೆ ಚಪ್ರಶಾಸ್ತ್ರ ನಡೀತಿದೆ. ಸೊ ಚಪ್ರಶಾಸ್ತ್ರದ್ದು ಒಂದಷ್ಟು ಫುಟೇಜಸ್ಟು, ಒಂದಷ್ಟು ಫನ್ಗಳಿರುತ್ತೆ. ಸೊ ಹೋಗಿ ಚಪ್ರಶಾಸ್ತ್ರ ಹೆಂಗೆ ನಡೀತಿದೆ ಅಂತ ನೋಡೋಣ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ, ಸಿಕ್ಕಾಪಟ್ಟೆ ಮಜಾ ಮಾಡೋಣ ಅಂದ್ಕೊಂಡಿದ್ದೀನಿ. ಫುಲ್ ಮಜಾಕ ಮಾಡ್ತೀನಿ ಚಪ್ರಶಾಸ್ತ್ರ. ಅದಾದಮೇಲೆ ಹಳದಿ ಶಾಸ್ತ್ರ ಇರುತ್ತೆ, ಹಳದಿ ಶಾಸ್ತ್ರನೂ ಮಾಡ್ತೀನಿ. ಸೊ ಈ ಥರದ್ದು ಎಲ್ಲ ಒಂದೊಂದು ಶಾಸ್ತ್ರದ್ದು ಒಂದೊಂದು ವ್ಲಾಗ್ ಬರುತ್ತೆ. ಸೊ ನೋಡಿ, ಅಲ್ಲಿಂದನೇ ನಮ್ಮನ್ನು ಹರಿಸಿ ಆಶೀರ್ವಾದ ಮಾಡಿ. ಎಷ್ಟೋ ಜನ ಬರೋದಕ್ಕಾಗಲಿಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋ ಮೂಲಕ ನೀವು ನಮ್ಮನ್ನು ಹರಿಸ್ಬೇಕು, ಆಶೀರ್ವಾದ ಮಾಡಬೇಕು. ನಿಮ್ಗಳ ಪ್ರೀತಿ ನನಗೆ ಯಾವಾಗಲೂ ಸದಾ ಇರಬೇಕು. ಇಲ್ಲಿ ಏನು ಯಾವಾಗಲೂ ನಾನು ಹೇಳ್ತೀನಿ ಅಂತಂದರೆ, ನಿಮ್ಮ ಪ್ರೀತಿಯಿಂದ ನಮ್ಗೆ ಇನ್ನೊಂದಷ್ಟು ಹುಮ್ಮಸ್ಸು ಸಿಗುತ್ತೆ. ಏನಾದರೂ ವೀಡಿಯೋಸ್ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು ಅಂತ. ನಾನು ಮದುವೆ ದಿವಸ ನಾನು ಬ್ಲಾಗ್ ಮಾಡ್ತೀನಿ ಅಂದಾಗ ನಾನು ಸುತ್ತಮುತ್ತ ಎಲ್ಲರೂ ಹೇಳಿದ್ರು, ಬ್ಲಾಗ್ ಮದುವೆ ದಿವಸ ಮಾಡ್ತೀನಿ ಅಂತ. ಎಂಥ ಹುಚ್ಚು ನಿನಗೆ, ಬ್ಲಾಗ್ ಹುಚ್ಚಲ್ಲ. ನನ್ನ ಒಂದು ಖುಷಿ ಸಂಭ್ರಮನ ನಿಮ್ಗಳ ಮುಂದೆ ಹಂಚ್ಕೋಬೇಕು. ಯಾಕಂದರೆ ನನ್ನನ್ನು ಈ ಮಟ್ಟಕ್ಕೆ ಮಾಡಿರೋದು ನೀವುಗಳು. ಸೊ ನಾನು ನನ್ನ ಖುಷಿ ವಿಚಾರಗಳನ್ನು, ಖುಷಿ ಕ್ಷಣಗಳನ್ನು ನಿಮ್ಮ ಮೂಲಕ, ಅಂದರೆ ನಿಮಗೆ ತೋರಿಸೋ ಮೂಲಕ ನಾನು ಖುಷಿ ಪಡಬೇಕು ಅನ್ನೋದು ನನ್ನ ಆಸೆ. ಸೊ ಇವತ್ತು ಇದೊಂದು ಇದು ಬಂದ್ಬಿಟ್ಟು ಔಟ್ಫಿಟ್ಟು ಚಪ್ರಶಾಸ್ತ್ರದ್ದು ಚೆನ್ನಾಗಿದೆಯಾ, ಇದು ಚೂಸ್ ಮಾಡಿದ್ಯಾರು ಗೊತ್ತಾ, ನಮ್ಮ ಅನುಪಮ ಅಕ್ಕ. ಸೊ ಓಕೆ, ಇವಾಗ ಹೋಗೋಣ, ಹೋಗಿ ಎಲ್ಲರೂ ಮಾತಾಡ್ಸೋಣ ಹೆಂಗಿರುತ್ತೆ ಅಂತ ನೋಡಿ. ಹಂಗೆ ಚಪ್ರಶಾಸ್ತ್ರ ಈಗ ಚಪ್ರ ಹಾಕ್ತಾರಂತೆ. ಸೊ ಈಗ ಟೈಮ್ ಬಂದ್ಬಿಟ್ಟು 7 ಗಂಟೆ. ಸೊ ಬನ್ನಿ ಹೇಗಿರುತ್ತೆ, 7-7:30 ಆಗಿದೆ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಕೆಳಗಡೆ ಹೋಗಿ ಚಪ್ರ ಹಾಕೋದನ್ನು ಒಂದು ವಿಡಿಯೋ ಬೈಟ್ಸ್ ಮಾಡ್ಕೊಳ್ಳೋಣ. ಕಮಾನ್. ಸೊ ಚಪ್ರ ಪೂಜೆ ತುಂಬ ಇಂಪಾರ್ಟೆಂಟು. ಆ್ಯಕ್ಚುಲಿ ಮನೆ ಸಂಭ್ರಮ ಶುರು ಆಗೋದೇ ಚಪ್ರ ಪೂಜೆಯಿಂದ ಅಂತ ಹೇಳ್ತಾರೆ. ಆದ್ದರಿಂದ ಚಪ್ರ ಪೂಜೆಗೆ ನಮ್ಮ ಅಪ್ಪ ಅಮ್ಮ ಪೂಜೆ ಮಾಡ್ತಿದ್ರು. ಆ್ಯಂಡ್ ನಾನು ಇದರಲ್ಲಿ ಮೈಕ್ ಹಾಕ್ಕೊಂಡಿಲ್ಲ. ಯಾಕೆ ಅಂತಂದರೆ ಮೈಕ್ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ರೆ ಅವ್ರಿಗೆ ಅನಿಸ್ಬಾರ್ದು ಎಲ್ಲ ವೀಡಿಯೋಗೋಸ್ಕರ ಮಾಡ್ತಿದ್ದಾರೆ ಅಂತ. ಸೊ ಈ ವಿಡಿಯೋ ಎಲ್ಲ ಆರ್ಗ್ಯಾನಿಕಾಗೆ ನನಗೆ ಗೊತ್ತಿಲ್ಲದೆ ಕೆಲವೊಂದು ವೀಡಿಯೋಗಳನ್ನ ತೆಗೆದಿದ್ದಾರೆ. ಇನ್ನು ಕೆಲವೊಂದು ವೀಡಿಯೋಗಳನ್ನ ನಾನೇ ತೆಗೀರಿ ಅಂತ ಹೇಳಿ ತೆಗೆಸ್ಕೊಂಡಿದ್ದೀನಿ. ಖಂಡಿತವಾಗಲೂ ಈ ವಿಡಿಯೋದಲ್ಲಿ ನಾನು ಮೈಕ್ ಯಾವ ಇದರಲ್ಲೂ ನಾನು ಮೈಕ್ ಹಾಕ್ಕೊಂಡಿಲ್ಲ. ಸೊ ಖಂಡಿತವಾಗ್ಲೂ ವಾಯ್ಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಬೇಜಾರಾಗಬೇಡಿ. ನಮ್ಮ ಸಂಭ್ರಮ ಆಚರಣೆಗಳನ್ನು ನೋಡಿ ಖುಷಿಪಡಿ. ಹಾಗೂ ನಿಮ್ಗೇನು ಅನಿಸುತ್ತೋ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಹಂಗೋ ಹಿಂಗೋ ಮಾಡಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೂ ಸಮಯ ಸಿಗಬೇಕು. ಸೊ ಈ ವ್ಲಾಗು ಎಲ್ಲ ಎಡಿಟಿಂಗ್ ನಾನೇ ಮಾಡೋದು. ರಾತ್ರಿ ಆದರೆ ಪೂರ್ತಿ ನಾನು ವ್ಲಾಗ್ ಎಡಿಟಿಂಗ್ ಮಾಡ್ತೀನಿ. ಸೊ ಆದ್ದರಿಂದ ದಯವಿಟ್ಟು ಏನಾದರೂ ತಪ್ಪಾದಲ್ಲಿ ಕ್ಷಮೆ ಇರಲಿ. ಸ್ವಲ್ಪ ಹಿಂದೆ, ಸ್ವಲ್ಪ ಮುಂದೆ ಬನ್ನಿ. ನೋಡಿ ಕ್ಯಾಮ್ರಾ ಮಾಡೋ ಅಭ್ಯಾಸ ಬೇಡ ಅಂತ ನೋಡಿ ಅವಳು. ನೋಡಿ ಹೋಗಿ ನನಗೂ ಬಿಟ್ಟು ನನ್ನಂತ ಹೀರೋನ್ ಬಿಟ್ಟು ಅಮಿತ್ ನ ಮದುವೆ ಈಗಲೂ ಚಾನ್ಸ್ ಇದೆ ನೋಡು. ಏನ್ ಬೇಕಾದ್ರೆ ನಿಮ್ ಬ್ಲಾಗ್ ಅನ್ನೇ ನೋಡ್ತಿರ್ತೀಯಲ್ಲ. ನನ್ನ ಮದುವೆ ಫುಲ್ ಕ್ಯಾಟ್ರಿಂಗ್ ಮಾಡಿದ್ದು ನಮ್ಮ PK ಹಾಗೂ ಅಮಿತ್. ಖುಷಿಯಾಗುತ್ತೆ ನಿಜವಾಗ್ಲೂ. ನಾನೇ ನಿಂತ್ಕೊಂಡು ಇಡೀ ಕ್ಯಾಟ್ರಿಂಗ್ನ ನಾನು ನೋಡ್ಕೊತೀನಿ, ಇಡೀ ಮದುವೆನ ನೋಡ್ಕೊತೀನಿ ಅಂತ ನಿಂತಿದ್ಲು. ತುಂಬ ಖುಷಿಯಾಗುತ್ತೆ. ಅಲ್ಲಿ ನಾಷ್ಟಾ, ರಾತ್ರಿ ಊಟ, ನೆಕ್ಸ್ಟ್ ಡೇ ರಿಸೆಪ್ಷನ್ಗೆ, ಮದುವೆಗೆ ಎಲ್ಲದಕ್ಕೂ ಎಲ್ಲ ಮಾಡ್ತಿರೋದು. ನನ್ನನ್ನು ಇಷ್ಟಪಡ್ತಿದ್ಲಲ್ಲ ಚಿಗ್ಲಿಲಿ PK, ನನಗೆ ಏನಾದ್ರು ಬಾಳ್ ಕೊಡು ಅಂತ. ನಾನು ನೋಡು ಬಾಳ್ ಅಂತೂ ಕೊಡಕ್ಕಾಗಲ್ಲ, ಈ ತರ ಬಾಳೆ ಎಲೆಯಲ್ಲಿ ಊಟ ಕೊಡ್ಸ್ಬೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತಾ ಇದೀನಿ. ನಾನು ಒಂದಂತ ಹೇಳಕ್ ಇಷ್ಟಪಡ್ತೀನಿ, PK ಇವತ್ತು ನೀವೇನಾದ್ರು ಮುಂದೆ ಬಂದ್ರೆ, ಔತಾಣ ಕ್ಯಾಟರ್ಸ್ ಮುಂದೆ ಬಂದ್ರೆ ನನ್ನಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ.
ನಾನ್ ಈ ಸಲ ಚಪ್ರಶಾಸ್ತ್ರ ತುಂಬಾ ಚೆನ್ನಾಗಿ ನಡೀತಿದೆ, ತುಂಬಾ ಖುಷಿ ಆಗ್ತಿದೆ. ಇದು ನಮ್ಮ ಡ್ರೆಸ್ಸು. ನನಗೆ ಈ ಮೇಕಪ್ ಮಾಡ್ಕೊಳ್ಳೋ ಟೈಮ್ ಸಿಗಲಿಲ್ಲ, ಬೇಜಾರಾಗಬೇಡಿ. ಬಟ್ ಡಿಫ್ರೆಂಟ್ ಆಗಿ ಚಟ್ನಿ ತರ 3 ತರ 4 ತರ ಚಟ್ನಿ ಇಟ್ಟಿದ್ದಾಳೆ, ಯುನಿಕ್ ಆಗಿದೆ. ಮೇನ್ ಇಷ್ಟು ಚಿಕ್ಕ ಇಡ್ಲಿ ಮಾಡೋಳೆ ಅಷ್ಟೇ, ಬಜೆಟ್ಗೆ ಚಿಕ್ಕ ಇಡ್ಲಿ ಮಾಡಿರೋದು ಇವಳು. ನಿಮ್ಮ ಅಮ್ಮ ಹೇಳಿದೀನಿ ದೊಡ್ಡ ಇಡ್ಲಿ ಮಾಡಮ್ಮ ಅಂತ, ನೋಡಿ ಎಷ್ಟು ಚಿಕ್ಕ ಇಡ್ಲಿ ಮಾಡ್ಕೊಂಡು ಬರ್ತಾಳೆ. ಇವ್ರ ಅಮ್ಮ ಹೇಳಿದ್ರು ಆಮೇಲೆ ಕಾಸು ಮಾತ್ರ ಇಷ್ಟ ಹೋಗ್ತಾಳೆ, ಸತ್ಯ ಅನ್ಕೊಳ್ತೀನಿ. ಏನು ಬೇಕಾಗಲ್ಲ. ಬಟನ್ ಇಡ್ಲಿ ಅದು ಬಟನ್. ಆಮೇಲೆ 3 ಒಂದೇ ಚಟ್ನಿನೇ, ಬಣ್ಣ ಚೇಂಜ್ ಮಾಡೋಳೆ. ನೋಡಿ ಬೇರೆ ಕಡೆ ವಡೆ ಸೈಜ್ ದೊಡ್ಡದಾಗಿರುತ್ತೆ, ಬೇರೆ ಸೈಜ್ ವಡೆ ಸೈಜ್ ದೊಡ್ಡದಿರುತ್ತೆ. ಇದು ಬಟನ್ ಅಂತೆ, ಬಟನ್ ವಡೆ, ಬಟನ್ ಇಡ್ಲಿ, ಬಟನ್ ವಡೆ, ರವೆ ದೋಸೆ, ಶಾವಿಗೆ ಬಾತು, ಫ್ಲಾಟ್ ಫ್ರೂಟ್ ಕೇಸರಿ ಬಾತು, ಇಷ್ಟ ಐಟಮ್ ಇದಾಗ ಎಲ್ಲ ಚಿಕ್ಕ ಚೂರ್ ತಿನ್ಬೇಕು. ಚೂರೇ ಚಿಕ್ಕ ಚಿಕ್ಕ ಮಾಡ್ತಾಳೆ. ಆಮೇಲೆ ದೊಡ್ಡ ಅಮೌಂಟ್ ಕೇಳ್ತಾಳೆ. ನೋಡಿ ಇಡ್ಲಿ ಸೈಜ್ ನೋಡಿ, ಇದು ಬಟನ್ ಇಡ್ಲಿ ಅಂತ. ಬಿಡಿ ಬೇಡ ಬೇಡ, ಬಟನ್ ಇಡ್ಲಿ ಬಿಡಿ, ಬಟನ್ ವಡೆ. ಅವಳು ದುಡ್ಡು ಇಸ್ಕೊಂಡು ವಿಡಿಯೋ ಮಾಡ್ತೀನಿ. ಈಗ PK ಅವರು ಇದೆಲ್ಲ ಯೂನಿಟ್ ಮಾಡಿರೋದೆಲ್ಲ ಫುಲ್ ಫ್ರೀ ಅಲ್ಲ, ಹೌದಾ? ಥ್ಯಾಂಕ್ಸ್. ಇಲ್ಲಿ ತೋರಿಸಿ. ಅವಳು ಇಷ್ಟು ಲೋಡ್ ಗಟ್ಲೆ ದುಡ್ಡು ಎತ್ಕೊಂಡು ಹೋಗಿರೋ ವಿಡಿಯೋ ನನ್ನ ಹತ್ರ ಇದೆ, ಅದನ್ನ ನಾನು ಹಾಕ್ತೀನಿ, ನೋಡ್ಕೊಂಬನ್ನಿ. ಫ್ರೆಂಡ್ಗೆ ಏನಾದ್ರು ದುಡ್ಡು ತಕೊಂತೀನಿ ನಾನು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕೊಟ್ಟೆಲ್ಲ ಬಂದಿದೆ. ನೋಡಿ ಬಟನ್ ಇಡ್ಲಿ, ಆದ್ರೆ ನೋಡಿ 5 ಇಡ್ಲಿ ಸೇರಿ 1 ಇಡ್ಲಿ ಆಗುತ್ತೆ. ಇದೇ ಬಟನ್ ಇಡ್ಲಿ. ಹೆಂಗಿದ್ಯಾ? ಇದೆ, ಬಟ್ ಟೇಸ್ಟ್ ತಗೊಳ್ಳ ಇದೆ, ನನಗೆ ಇಷ್ಟ ಆಯ್ತು. ಇದು ನನಗೆ ಖುಷಿಯಾಗೋ ವಿಚಾರ ಏನಂದ್ರೆ ಸರಿ ಇದೆ ಸರ್. ಸೂಪರ್ ಸಾಂಬಾರ್ ಸಕ್ಕರೆ ಇಷ್ಟ ಆಯ್ತು. ನಾನೇನು ಹೇಳಲ್ಲ ಈಗ. ಆಮೇಲೆ ಹೇಳ್ತೀಯಾ ಹೆಂಗಿದೆ ಊಟ? ಊಟ ಹೇಗಿದೆ? ನೀನ್ ಮಾಡ್ತಿದ್ದ PKಗೆ ಒಪ್ಸಿದ್ ಯಾರು? ನಾನು. ಅವಳು ಚಿಕ್ಕ ಇಡ್ಲಿ ಮಾಡ್ತೀನಿ. ಇಲ್ಲ, ನಾನು ಪ್ರಶಾಂತ್ ಟೀಮ್ ಇಲ್ಲ. ಮತ್ತೆ ಅಮ್ಮನ ಟೀಮ್. ನಾನ್ ತಿನ್ನೋದು ಏನು ಸಿಗಲ್ಲ. ಅದಕ್ಕೆ ನಾನು ಅಂಗಡಿ ಟೀಮ್. ಅಂದ್ರೆ ಪ್ರಶಾಂತ ಇಸ್ಕೊಂಡ್ ಬಿಡ್ತೀನಿ. ಅಮ್ಮ ನೀನೇ ಅಲ್ಲ, ನಾನು ನಿನ್ ಟೀಮ್ ಅಮ್ಮ. ಜೈ ನಿನ್ ಟೀಮೇ ನಾನು. ಪ್ರಶಾಂತ ಇಸ್ಕೊಂಡ್ ಬಿಡ್ತೀನಿ. ಪ್ರಶಾಂತ್ ನಿನ್ನೆ ರಾತ್ರಿ ನಮ್ ಜೊತೆ 2:30ವರೆಗೂ ಪೆಂಡಲ್ ಹಾಕಕ್ಕಿದ್ದ. ನಾನಿದ್ದೆ ಗೊತ್ತಾ, ಎಲ್ಲ ನಾನೇ ಇದ್ದಿದ್ದು, ಯಾರು ಇಲ್ಲ. ನಾನು, ಇವಳು ಮತ್ತೆ ಅಮಿತ್. ನಾನ್ ಬಿಡೋನಿ ಮತ್ತೆ ನನ್ಗೇನ್ ಗೊತ್ತು. 2:30 ಗಂಟೆವರೆಗೂ ಇಲ್ಲೇ ಇದ್ದೆ. 2:30 ಇಲ್ಲೇ ಇದ್ದೀನಿ. ಚಪ್ಪಲಿಗೆ ಹಾಕೊಂಡಿದ್ದು, ಈಗ ವೈಟ್ ಹಾಕೋತೀನಿ, ಎಲ್ಲ ಹಳದಿ ಮಾಡೋದು. ನೋಡಿ ಇಲ್ಲಿ ಸಾಕ್ಸ್ ಚಿನ್ನಿಮ್ಮ, ಸಾಕ್ಸ್ ಯಾರ್ದು ಮನೆ ಇದು? ಯಾರ್ದು ಮನೆ? ಮ್ಯಾಚ್ ಮಾಡಿದ್ಯಾ ಇದು? ನಾನು ಅದಕ್ಕೆ ಹಲ್ದಿ ಅಂತ ಅನ್ಕೊಂಡ್ ನಾನು ವೈಟ್ ಹಾಕೋತೀನಿ, ಆಮೇಲೆ ಹಳದಿ ಹಾಕೊಳ್ಳೋದು ಅಷ್ಟೇ. ಹಳದಿ ಹಾಕೊಳ್ಳೋದು ಹಲ್ದಿ ಅಂತ ಅನ್ಕೊಂಡು ಇದು ಹಳದಿದ, ಇದು ಹಳದಿ ತರ ಇಲ್ಲ. ಇದು ಹಳದಿ, ಇವಳದು ಹಳದಿ. ವೇಟ್ ಕಮ್ಮಿ ಇದು. ಗೊತ್ತಾಗುತ್ತೆ. ನಂತರ ಚಪ್ರಶಾಸ್ತ್ರ ಎಲ್ಲ ಮುಗೀತು. ನನ್ನ ತಂಗಿ ಬಂದಿದ್ಲು, ತಂಗಿ ಪಾಪು ಇದ್ದರು, ನಮ್ಮ ತಂಗಿ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಸೊ ನಾವು ಹಳದಿಗೆ ರೆಡಿ ಆಗಬೇಕಾಗಿತ್ತು. ಎಲ್ಲರೂ ಹಳದಿ ಕಲರ್ ಡ್ರೆಸ್ ಹಾಕ್ಕೊಂಬರ್ಬೇಕಾಗಿತ್ತು. ಸೊ ಅದರಿಂದ ನಾನು ವೈಟ್ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂತ. ನಾನು ಸ್ಪೆಷಲ್ ಅಲ್ವಾ. ಸೊ ಹಳದಿ ಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಕುಟ್ಟಬೇಕು ಅಂತ ಇನ್ನೊಂದು ಶಾಸ್ತ್ರ ಇದೆ. ಸೊ ಅದನ್ನೊಂದು ಮಾಡ್ತೀನಿ ಅಂತ ಹೇಳಿದರು. ಸೊ ನೋಡೋಣ ಬನ್ನಿ. ಮೇಡಮ್ ಒಂದ್ ನಿಮಿಷ ಮಾಡ್ಬೇಕು. ನಮ್ಮಮ್ಮ ನನಗೇನು ಹೇಳಿದ್ರೆ ನೀಟಾಗಿ ಸರ್ಪ್ರೈಸ್ ಮಾಡಿದ್ರು. ನಾನು ಪೂಜೆ ಮಾಡೋ ಗ್ಯಾಪಲ್ಲೇ ಚೈನ್ ತೊಗೊಂಡು ನನ್ನ ಕತ್ತಿಗೆ ಚೈನ್ ಹಾಕಿದ್ರು. ನನಗೆ ಯೂಶ್ವಲಿ ಚೈನ್ಗಿನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಹಿಂಸೆ ಅನಿಸುತ್ತೆ, ನಾನು ಹಾಕ್ಕೊಂಡು ಅಭ್ಯಾಸವೂ ಇಲ್ಲ. ಸೊ ಹಾಕಬೇಕಾದ್ರೆ ನಂಗೆ ಗೊತ್ತಿತ್ತು, ಒಂದು ಗೆಸ್ಸಲ್ಲಿ ಇಟ್ಟಿದ್ದೆ ನಮ್ಮಮ್ಮ ಚೈನ್ ಹಾಕ್ತಿದ್ರು ಅಂತ. ಸೊ ಇದೆಲ್ಲ ನನಗೆ ಇಷ್ಟ ಇಲ್ಲ. ಬಟ್ ನಮ್ಮಮ್ಮನಿಗೆ ನನ್ನ ಮಗ ಖಾಲಿ ಕತ್ತಲ್ಲಿ ಇರಬಾರ್ದು ಅಂತ ನಮ್ಮಮ್ಮ ಬಹಳ ಪ್ರೀತಿಯಿಂದ ನನಗೆ ಚೈನ್ ಹಾಕಿದ್ರು. ಏನು ಹೇಳಲಿ, ನಿಜವಾಗ್ಲೂ ಹೇಳ್ತೀನಿ, ನಮ್ಮಮ್ಮ ಇಲ್ಲದೆ ಹೋಗಿದ್ದರೆ ಈ ಮದುವೆ ಇಷ್ಟ ಅದ್ದೂರಿಯಾಗಿ ನಡೆಯೋಕ್ಕೆ ಚಾನ್ಸೇ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಅಮ್ಮ. ಪ್ರತಿ ಸತಿ ಕಷ್ಟ ಸುಖ ಎಲ್ಲ ಬಂದು ಎಲ್ಲ ನೋವುಗಳನ್ನು ದಾಟಿ ನೀನು ನಿನ್ನ 3 ಜನ ಮಕ್ಕಳ ಮದುವೆನ ತುಂಬ ಅದ್ದೂರಿಯಾಗಿ ಮಾಡಿದೆಯಾ. ಇದ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಈ ವಿಡಿಯೋ ಶುರುವಿನಲ್ಲಿ ನಿನ್ನ ಬಗ್ಗೆ ನಾನು ಮಾತಾಡಿಲ್ಲ ಅಂದರೆ ಆ ದೇವ್ರ ಮೆಚ್ಚಲ್ಲ. ಇವತ್ತಿಗೂ ನಾನು ಏನೇ ತಪ್ಪುಗಳನ್ನು ಮಾಡಿದ್ರು ಅದನ್ನು ತಿದ್ದು ನನ್ನ ಜೊತೆ ಯಾವಾಗಲೂ ನಿಂತ್ಕೊಂಡು, ಇಲ್ಲ ನನ್ನ ಮಗನ ನಾನು ಏನಾದರೂ ಮಾಡಲೇಬೇಕು ಅಂತ ಇಷ್ಟ ದೂರಿಯಾಗಿ ಮಾಡಿದಿಲ್ಲ. ಥ್ಯಾಂಕ್ ಯು ಅಮ್ಮ.
ನಾನು ದೇವ್ರ ಪೂಜೆ ಮಾಡೋ ಬದಲು ನಿನಗೆ ಫಸ್ಟ್ ಪೂಜೆ ಮಾಡಬೇಕು. ಲವ್ ಯು ಅಮ್ಮ, ಲವ್ ಯು. ಈಗ ಸ್ನಾನ ರೆಡಿ ಮಾಡ್ಕೊಳ್ಳೋದಾ? ಅಷ್ಟೇ ಎಲ್ಲ ಸ್ವಲ್ಪ ಜಾಗ ಬಿಟ್ಬಿಡಿ, ಸ್ವಲ್ಪ ಸೈಡ್ ಹೋಗಿ, ಸ್ವಲ್ಪ ಸೈಡ್ ಹೋಗಿ. ಈ ಎಲ್ಲ ಶಾಸ್ತ್ರಗಳನ್ನು ನಾವು ಎಲ್ಲಿ ತಪ್ಪು ಮಾಡಿಬಿಡ್ತೀವೋ ಅಂತ ನಮ್ಮಮ್ಮ ಶಾಸ್ತ್ರ ಮಾಡೋರನ್ನೇ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಶಾಸ್ತ್ರ ಮಾಡೋರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮಗೆ ಶಾಸ್ತ್ರಕ್ಕೆ ಸಹಾಯ ಮಾಡಿದ್ರು. ಎಷ್ಟು ಹೊಸ ಶಾಸ್ತ್ರಗಳನ್ನು ನೋಡ್ತಿದ್ರೆ ನಾವು ಏನೋ ಮಾಡಬೇಕಪ್ಪ, ನಾವು ಏನೋ ಕಲಿಬೇಕಪ್ಪ ಅಂತ ಅನ್ಸೋದು. ಇದು ಅರ್ಶಿನ ತಯಾರು ಮಾಡೋದಕ್ಕೆ ಕೊಡ್ತಾರಂತೆ, ಗೊತ್ತಿಲ್ಲ. ಇದು ನಾನು ತಪ್ಪು ಹೇಳ್ಬೋದು, ಸರಿ ಹೇಳಿರ್ಬೋದು. ಬಟ್ ಈ ಪ್ರಾಸೆಸ್ ತುಂಬ ಖುಷಿ ಅಂತ, ಯಾಕಂದರೆ ನಮ್ಮ ಎಲ್ಲ ಕುಟುಂಬದವರು ಒಟ್ಟಿಗೆ ಕೈ ಜೋಡಿಸಿದ್ವಿ. ಮೇಡಮ್ ಒಂಚೂರು ಹಿಂದೆ ಬನ್ನಿ ನೀವು. ಎಲ್ಲಿ ಕಾಣ್ತದೆ ಬರೀ ಕೊನೆ ಕುಟ್ಟೋದಕ್ಕೆ ಅಂತ ನಮ್ಮ ಸೂರಜ್ ಬಂದ, ಅವನು ಹೆಂಗೆ ಕೊಡ್ತಾನೆ ನೋಡಿ. ಮೇಡಮ್ ಅಡ್ಡ ಮಾಡಬೇಡಿ ಮೇಡಮ್. ಓಕೆ, ಬೇಗ ಬೇಗ. అంటే ಎಲ್ಲ ಇದೆ ಎಲ್ಲ ವಿಡಿಯೋ ಅದೇ ನಾವು ಹೇಗೆ ತೆಗಿತೀವಿ ಆಹಾರಿನ ಮದುವೆ ಅಂತೆ. ಈ ಎಲ್ಲ ಹೋದ್ರೆ ಮುಗೀತು. ಬನ್ನಿ ಆಂಟಿ ಬನ್ನಿ. ಹಂಗಾಡಿ ಎಲ್ಲ ಬಾರೆ ಬಾರೆ ಪ್ರೀತಿ. ಮೇಡಮ್ ಬರ್ಬೇಡಿ, ಮೇಡಮ್ ಬರ್ಬೇಡಿ. ಅಷ್ಟ ತಾನೆ ಪೂಜೆ ಪೂಜೆ ಚಿಕ್ಕತ ತಂಗಿ ಮಗ
ಎಷ್ಟು ಕುಟ್ಟಿರ್ಬೇಡ ನಮ್ಮ ಅಂಕಲ್ ನಗಂತ ಕುಡ್ತವ್ರೆ ಏನ್ ಕುಡ್ತಿ ಅನ್ನೋದ್ರ ನಾನು ನೋಡ್ತೀನಿ. ಇಲ್ಲ ನೀನೇ ಕೊಟ್ಟು ನೀನ್ ಕುಟ್ಟಿ ಅಂತ ಹಾಕಿದ್ದೀನಿ. ಅಲ್ಲಿರೋ Two, one, ಕುಟ್ಟಿ 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 ಜೋರ್ ಬರ್ಬೇಕು. ಇಲ್ಲ ನೀನು ಮುಂದೆ ಕೇಳಿ ಏನೇನು ಕ್ಯಾಮ್ರಾ ನೋಡ್ಬಿಟ್ಟು ನಕ್ಕೊಂಡ್ಬಿಟ್ಟು ಅಣ್ಣ ಫಾಸ್ಟ್ ಇದೆ ಅಣ್ಣ ಕೊಡ್ಕೊಂಡು ಅವ್ರು ಫಾಸ್ಟ್ ಇದಾರೆ. ಫಾಸ್ಟ್ ಆಗಿ ಇದಕ್ಕೆ 3 ಜನ ಮಕ್ಕಳು. ನಂತರ ಬಳೆಶಾಸ್ತ್ರ ಆಯಿತು. ಸೊ ಚಪ್ರಶಾಸ್ತ್ರ ಆದಮೇಲೆ ನಾವು ಹಳದಿಗೆ ಏನೇನು ಬೇಕೋ ಆ ಶಾಸ್ತ್ರ ಮುಗಿಸ್ಕೊಂಡು ಈಗ ಬಳೆಶಾಸ್ತ್ರ. ಇಲ್ಲಿರೋರೆಲ್ಲ ಬಂದ್ಬಿಡಿ, ಒಬ್ರಾದ್ಮೇಲೆ ಒಬ್ರು ಬನ್ನಿ. ನಂತರ ಸುತ್ತಮುತ್ತ ಬರೀ ಹೆಣ್ಮಕ್ಳೇ ಇದ್ದರು. ಅದರಿಂದ ನಾನು ಹೋಗ್ಬೋದು ಅಂತ ಹೇಳ್ಕೊಂಡು ಪರ್ಮಿಷನ್ ತೊಗೊಂಡು ಹಾಗೆ ಆಚೆ ಬಂದುಬಿಟ್ಟೆ. ಆಚೆ ಬಂದು ನೋಡಿದ್ರೆ ನಮ್ಮ ಅನುಪಮ ಅಕ್ಕ ಹಾಗೂ ವಾಣಿ, ಸೂರಜ್ ಎಲ್ಲ ಇದ್ದರು. ನೀವೆಲ್ಲ ಬಂದಿರೋ ಅದೇ ಇದು ನಂದು ಪ್ರೇಮಂದು ನಾಲ್ಕು ಮಗನ ಮದುವೆ ನಗರ ಸೀಮಂತ ಮನೆ. ಇಲ್ಲ ಬೇಡ ಲೈಟ್ ಏನಾಕೊಂಡ್ರು ಅಲ್ಲೋ ಚೆನ್ನಾಗಿರುತ್ತೆ ದಯವಿಟ್ಟು ಪ್ಲೀಸ್ ಊಟ ಮಾಡಿ ಬನ್ನಿ ಶಿವರಾಜ್. ಯಾಕೆ ಬಂದಿದ್ದು ಅರ್ಶಿನ ನಂಗೆ ಇಷ್ಟ ಆಗ್ತಿಲ್ಲ ನಮ್ಗೆ. ಬನ್ನಿ ಮದುವೆ ಗಂಡೇನೋ ಅದಕ್ಕೆ ಕರಿತಾ ಇರಲ್ಲ. ಯಾವಾಗ ಹೇಳು ಸರ್ವಿಸ್ ಚೆನ್ನಾಗಿದೆ. ನನ್ನ ಇದು ಮದುವೆಗೆ ನೀನೇ ಎಲ್ಲ ಓಡಾಡ್ಬೇಕು. ಏನ್ ಕೊಡ್ತೀವಿ ಗಿಫ್ಟ್? ಏನ್ ಕೊಡ್ತೀವಿ ಇನ್ನು ಕೂತವನೆ ಇದೇನೋ ಇದು ಚೊಂಬೆ ಅಲ್ಲೇ ಇಲ್ಲ ಚೊಂಬೆ ಅಂದ್ರೆ ಮದುವೆ ಆದ್ಮೇಲೆ ಚೊಂಬೆ ನಿನ್ ಗತಿ ಅಂತ. ಸೊ ಇವಾಗ ನಾವು ಊಟನ ಮಾಡ್ತಾ ಇದೀವಿ ಅಂಡ್ ಚಪ್ರಶಾಸ್ತ್ರ ಚೆನ್ನಾಗಿ ನಡೀತು. ಇವಾಗ ನಮ್ಮ ಹಳದಿಗೆ ರೆಡಿ ಆಗ್ತಾ ಇದೀನಿ. ನಮ್ಮ ಅನುಪಮ ಅಕ್ಕ ನನ್ನ ಫೇವ್ರೇಟ್ಸ್ 3 ಜನ ಫೇವ್ರೇಟ್ಸ್ ಬಂದಿದ್ದಾರೆ. ಸೂರಜ್ ಇಲ್ಲಿ ಬಂದ್ಬಿಡಿ. ಸೂರಜ್ ಇಲ್ಲಿ ಬಂದ್ಬಿಡಿ. ಸೂರಜ್, ವಾಣಿ ಅಂಡ್ ಅನುಪಮ ಅಕ್ಕ. ವೆರಿ ಹ್ಯಾಪಿ ಮೂಮೆಂಟ್. ಎಲ್ಲ ನಮ್ಮ ರಿಲೇಟಿವ್ಸ್ ಬಂದಿದ್ದಾರೆ. ಸರ್ ಸ್ವಲ್ಪ ಇದು ಕ್ಲಿಯರ್ ಮಾಡಿಸ್ಬಿಡಿ, ಎತ್ತಿಸ್ಬಿಡಿ. ಬನ್ನಿ ಸೊ ಇವಾಗ ಇವ್ ಅಮಿತ್ ಅಂತ, ನಾನು ಅಮಿತ್ಗೆ ಕ್ಯಾಟ್ರಿಂಗ್ ಕೊಟ್ಟಿದ್ದೀವಿ. ಅವ್ರು ಕ್ಯಾಟ್ರಿಂಗ್ ಹೆಂಗ್ ಮಾಡ್ತಾರೆ ಇಲ್ಲಿಂದ ಬೆಳೀಲಿ ಅಂತ ಮಾಡ್ತೀವಿ. ಮಾಡಿ ಅಮಿತ್ ಬನ್ನಿ ಬನ್ನಿ ಎಲ್ಲ ಬನ್ನಿ. ಬ್ಲಾಗ್ ನಮ್ಮ ಜನಗಳಿಗೋಸ್ಕರ ಈ ಬ್ಲಾಗ್ ಅಂತ ಹೇಳ್ಬೋದು. ಅವಳು ವಾಣಿ ಅಂತ ಏನು ಕ್ವಾಟ್ಲಲ್ಲಿ ಏನು ಕಾಮಿಡಿ ಮಾಡಿಲ್ಲ, ಅವಳು ವಾಣಿ. ಈಗ ನಾನು ಕೂತ್ಕೋತಾ ಇದ್ದೀನಿ. ಇಟ್ಸ್ ಟೈಮ್ ಫಾರ್ ಊಟ. ಏನೋ ಒಳ್ಳೆ ಭರ್ಜರಿ ಐಟಮ್ ಮಾಡಿದ್ರೆ ಯಾರೋ ತಿಂದಿರೋದನ್ನ ನೀನು ನನ್ ನೆಕ್ಸ್ತಿದ್ಯಾ? ಮಾಡಿ ಇಷ್ಟೇನಾ ಮಾಡಿ ಇಷ್ಟೇ ಮಾಡಿದ್ರೆ ತಿನ್ಸು. ಕೃಷ್ಣ ಹಚ್ಚಕ್ಕೆ ಶೇರ್ವಾನಿ ಹಾಕ್ಕೊಂಡಿದ್ದೆ, ಅದು ಹಾಕೋಬೇಡ ಅಂತಂದರು. ಸೊ ಅದಕ್ಕೋಸ್ಕರ ಬನಿಯನ್ನು ಮತ್ತು ಪಂಚೆ ಹಾಕ್ಕೊಳ್ಳಿ ಅಂದರು. ಸೊ ಅರ್ಶಿನ ಎಲ್ಲ ಫುಲ್ ಮೈಗೆ ಬೀಳಬೇಕಂತೆ. ನನಗೆ ಇರೋ ಡೌಟ್ ಒಂದೇ, ಅರ್ಶಿನ ಒಂದು ಮದುವೆ ಆಗೋ ಗಂಡು ಏನಕ್ಕೆ ಹಾಕೋಬೇಕು ಅನ್ನೋ ಒಂದು ಡೌಟ್ ಇದೆ. ಅದನ್ನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನೀವು ಕ್ಲಾರಿಫೈ ಮಾಡಿ. ನಮಸ್ಕಾರ ಮಾಡ್ಸೋದೈತೆ ಪ್ರಶಾಂತ್ ಅವರೇ, ಇನ್ನೂ ದೈವನೇ ಐತೆ.
ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ, ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದೆ. ಒಂದಂತೂ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ, ನನ್ನ ಮದುವೆಯಲ್ಲಿ ನಾನಂತೂ ಯಾವುದೇ ಪ್ರಾಬ್ಲಮ್ಗಳಿದ್ದರೂ ಅದನ್ನೆಲ್ಲ ಮನ್ಸಿಗೆ ಹಾಕ್ಕೊಳ್ದಿರೆ ಸಿಕ್ಕಾಬಡೆ ಎಂಜಾಯ್ ಮಾಡಬೇಕು, ವೈಬ್ ಮಾಡಬೇಕು ಅನ್ನೋದಿತ್ತು. ಸೊ ಈಗ ನಾನು ಅರಿಶಿನ ಶಾಸ್ತ್ರ ಅಂದರೆ ಅರಿಶಿನ ಮೈ ಮೇಲೆ ಹಾಕ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಈ ವಿಡಿಯೋನ ನೀವು ನೆಕ್ಸ್ಟ್ ಪೂರ್ತಿಯಾಗಿ ನೋಡಬೇಕು ಅಂತಂದರೆ ಇನ್ನೊಂದು ವ್ಲಾಗ್ಗೆ ನೀವು ಕಾಯಲೇಬೇಕು. ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ನಿಮಗೋಸ್ಕರ ಎಂಡ್ ಮಾಡ್ತಾಯಿದ್ದೀನಿ.